ಎಲ್ರಿಗೂ ನಮಸ್ಕಾರ. ಇದೇ ಮೊದಲನೇ ಸಾರಿ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಕನೆಕ್ಟ್ ಆಗೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಾ, ನನ್ನ ಚಾನಲ್ನಲ್ಲಿ ರೀಸೆಂಟಾಗಿ ಒಂದು ಶಾರ್ಟ್ಸ್ ಹಾಕಿದ್ದೆ. ಯಾರು ನಾನು ತಗೊಂಡಿರೋ ಸ್ಕೂಟಿ ಆ್ಯಂಡ್ ಕಲರ್ ಮತ್ತು ಬ್ರ್ಯಾಂಡ್ನ ಗೆಸ್ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಇರುತ್ತೆ ಅಂತೇಳಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡಿದ್ದೀರಾ, ಕಂಗ್ರಾಟ್ಸ್ ಹೇಳಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ಸ್. ಹಾಗೆ ಗೆಸ್ ಮಾಡಿದವ್ರಿಗೆ ಡಬಲ್ ಥ್ಯಾಂಕ್ಸ್. ಮೊದಲೆಲ್ಲ ಸ್ಕೂಟಿ ತಗೋಬೇಕು ಅನ್ಕೊಂಡಾಗ ಫಸ್ಟ್ ಯಾವ ಬ್ರ್ಯಾಂಡ್ ಅಂತ ನೋಡ್ತಿದ್ವಿ, ಹೌದಲ್ವಾ? ಬಟ್ ಇವಾಗ ಮೊದಲನೇ ಕ್ವಶನ್ ತಲೆಯಲ್ಲಿ ಬರೋದೇ ಎಲೆಕ್ಟ್ರಿಕ್ ಸ್ಕೂಟಿನ ಪೆಟ್ರೋಲ್ ಸ್ಕೂಟಿನ ಅಂತ. ಸೊ ನಾನು ಎಲೆಕ್ಟ್ರಿಕ್ ಸ್ಕೂಟಿ ತಗೋಬೇಕು ಅಂತೇಳಿ ಡಿಸೈಡ್ ಆಗಿದ್ದೆ. ಅನ್ಕೊಂಡ ತಕ್ಷಣ ಯಾರು ಟಕ್ ಅಂತ ಹೋಗಿ ಸ್ಕೂಟಿನ ತಗೊಂಡು ಮನೆಗೆ ಬರಲ್ಲ ಅಲ್ವಾ? ಸೊ ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಅದೇ ಥರ ನಾನು ಎಲ್ಲ ವೆಲ್ ನೋನ್ ಶೋರೂಮ್ಸ್ಗೆಲ್ಲ ವಿಸಿಟ್ ಮಾಡಿ ನೋಡಿದೆ. ಹಾಗೆ ಬಿಗೋಸ್ ಶೋರೂಮ್ಗೂ ಸಹ ಹೋಗಿದ್ದೆ. ಕಲ್ಯಾಣ್ ನಗರಲ್ಲಿದೆ ಇದು. ಸೊ ಸ್ಟಾರ್ಟಿಂಗ್ ಹೋದಾಗ ಹೊಸಬ್ರಿಗೂ ಅವಕಾಶ ಕೊಡೋಣ ಅನ್ನಿಸ್ತು. ಅದಷ್ಟೇ ಅಲ್ಲ, ನೋಡಿದ ತಕ್ಷಣ ಬಿಲ್ಡ್ ಕ್ವಾಲಿಟಿನೂ ಇಷ್ಟ ಆಯಿತು. ಆಲ್ಮೋಸ್ಟ್ 1.5 ತಿಂಗಳ ಮುಂಚೆನೆ ನಾನು ಇದನ್ನು ಬುಕ್ ಮಾಡಿದ್ದೆ. ಬಟ್ ಈ ಮಂತ್ ನಾನು ಡೆಲಿವರಿ ತಗೊಂಡೆ. ಅವಾಗ ಮೊಹರಂ ಇತ್ತಲ್ಲ, ಆ ಟೈಮಲ್ಲಿ ನಾವು ಹೊಸದೇನು ಪರ್ಚೇಸ್ ಮಾಡಲ್ಲ, ಅದಕ್ಕೆ ನಾವೇ ಪೋಸ್ಟ್ಪೋನ್ ಮಾಡಿದ್ವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಈ ಬಿಗೋಸ್ ಪಕ್ಕದಲ್ಲೇ ಟೆಟ್ರಾಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಇನ್ನೊಂದು ಶೋರೂಮ್ ಇದೆ. ಇದು ನಾನ್ ಲೈಸೆನ್ಸ್ಡ್ ವೆಹಿಕಲ್. ನಿಮಗೆ ಲೈಸೆನ್ಸೇ ಬೇಕಾಗಿಲ್ಲ ಈ ವೆಹಿಕಲ್ಸ್. ನೀವೇ ನೋಡ್ತಿರೋ ಹಾಗೆ ಇದರಲ್ಲೂ ಸಹ ಎಷ್ಟೋ ತರದ ಮಾಡೆಲ್ಸ್, ಕಲರ್ಸ್ ಇಲ್ಲಿ ಸಿಗತ್ತೆ. ಇದ್ರಲ್ಲೇನಿದೆ ಇಂಟ್ರೆಸ್ಟಿಂಗ್ ಅಂತ ಅನ್ಕೊಂತಿದ್ದೀರಾ? ಏನ್ ಗೊತ್ತಾ, ನಿಮ್ಮ ಮೈಂಡಲ್ಲಿ ಏನಾದ್ರೂ ನನ್ನ ಸ್ಕೂಟಿ ಹಿಂಗೆ ಇರಬೇಕು, ಇದೇ ಮಾಡೆಲ್ ಬೇಕು, ಇದೇ ಕಲರ್ ಬೇಕು ಅಂತೇನಾದ್ರೂ ಮೈಂಡಲ್ಲಿದ್ರೆ ಡೆಫಿನೆಟ್ಲಿ ಇಲ್ಲೋಗಿ ವಿಸಿಟ್ ಮಾಡಿ. ನಿಮ್ಗೆ ಏನೇನು ಮೈಂಡಲ್ಲಿದೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆ ವೆಹಿಕಲ್ನ ಕಸ್ಟಮೈಸ್ ಸಹ ಮಾಡಿಕೊಡ್ತಾರಂತ. ನೋಡಿ, ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಬಿಗೋ ಸ್ಕೂಟಿನ ಫಸ್ಟ್ ಟೈಮೇ ತಗೊಂಡಿರೋದು. ಬೇಕಾದ್ರೆ ನಾನು ಯೂಸ್ ಮಾಡಿ ಹೇಳ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡಿ ತಗೊಳ್ಳಿ. ನಾನು ತಗೊಂಡಿರೋ ಸ್ಕೂಟಿದು ಬ್ಯಾಟ್ರಿ ನೋಡಿ, ಇದು ರಿಮೂವ್ ಮಾಡ್ಬೋದು, ಹಾಗೆ ಇನ್ಸರ್ಟ್ ಮಾಡ್ಬೋದು. ಇದೇ ಡಿಫ್ರೆನ್ಸ್ ನಿಮಗೆ ಬೇರೆ ಸ್ಕೂಟಿಗೆ ಕಂಪೇರ್ ಮಾಡಿದಾಗ. ಬೇರೆ ಸ್ಕೂಟಿಯಲ್ಲೆಲ್ಲ ಬ್ಯಾಟ್ರಿ ಫಿಕ್ಸ್ಡ್ ಇರುತ್ತೆ, ನೀವು ತೆಗಿಯೋಕ್ಕಾಗಲ್ಲ. ಇನ್ ಕೇಸ್ ನಿಮ್ಮ ಮನೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲೋ ಇದ್ರೆ ಬ್ಯಾಟ್ರಿನ ತೆಗೆದು ಚಾರ್ಜ್ ಮಾಡಿ ಇನ್ಸರ್ಟ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಅದೇ ಬೆನಿಫಿಟ್ ಅಷ್ಟೇ. ಬಟ್ ಬ್ಯಾಟ್ರಿ ಬಹಳ ಹೆವಿ ಇದೆ. ಇದು ಡೆಲಿವರಿ ತಗೊಳ್ಳೋ ದಿನ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಮಗೆ ಏನೇನು ಫೀಚರ್ಸ್ ಇದೆ ಅಂತ ಹೇಳಿ. ಹಾಗೆ ಡೆಲಿವರಿ ತಗೊಂಡು ಹತ್ರದಲ್ಲಿರೋ ದರ್ಗಾಗೆ ಹೋಗಿ ಬಂದ್ವಿ ನಾವು. ಡೆಲಿವರಿ ಎಲ್ಲ ತಗೊಂಡು ಪ್ರಾಸೆಸ್ ಎಲ್ಲ ಮುಗಿಸೋಷ್ಟೊತ್ತಿಗೆ 2:30 ಮೇಲೆ ಆಗೋಗಿತ್ತು. ಆಲ್ರೆಡಿ ಹೊಟ್ಟೆ ಹಸಿವು ಆಗುತ್ತಲ್ವ ಆಬ್ವಿಯಸ್ಲಿ. ಸೊ ಹೋಗಬೇಕಾದ್ರೆ ಇಲ್ಲಿ ಬೈ 1 get 1 ಬಿರಿಯಾನಿ ಬೋರ್ಡ್ ಕಾಣಿಸ್ತು. ರಾಮಮೂರ್ತಿ ನಗರಲ್ಲಿರೋದಿದು. ನೀವು ಎಲ್ಲಾದರೂ ಹತ್ರದಲ್ಲಿದ್ದರೆ ಟ್ರೈ ಮಾಡಿ ಹೋಗಿ. ಸರಿ, ಇವಾಗ ನನ್ನ ಸ್ಕೂಟಿ ಫೀಚರ್ಸ್ ಬಗ್ಗೆ ಮಾತಾಡೋಣ. ಆ್ಯಸ್ ಯೂಶುವಲ್ ಬೇರೆ ಸ್ಕೂಟಿ ಆನ್ ಮಾಡೋ ಥರ ಕೀನ ಆನ್ ಮಾಡೋದು, ಹಾಗೆ ಲೆಫ್ಟ್ ಸೈಡ್ ಬ್ರೇಕ್ನ ಸ್ವಲ್ಪ ಹಿಡ್ಕೊಂಡು ಸ್ಟಾರ್ಟ್ ಬಟನ್ ಆನ್ ಮಾಡಿದ್ರೆ ಈ ರೀತಿಯಾದಂಥ LED ಡಿಸ್ಪ್ಲೇ ನಿಮಗೆ ಕಾಣುತ್ತೆ. ಸ್ಮಾರ್ಟ್ ಸ್ಕ್ರೀನ್ ಅಲ್ವಾ? ಸೇಮ್ ನೀವು ಮೊಬೈಲಲ್ಲಿ ನೋಡ್ತಿರಲ್ಲ, ಎಷ್ಟು ಬ್ಯಾಟ್ರಿ ಉಳಿದಿದೆ, ಏನು ಟೈಮ್ ಏನಾಗಿದೆ, ಏನು ಡೇಟು, ಹಾಗೆ ಇದರಲ್ಲಿ ಎಷ್ಟು ಕಿಲೋಮೀಟರ್ನ ನೀವು ಇದುವರೆಗೂ ಕವರ್ ಮಾಡಿದ್ದೀರಾ, ಇರೋ ಬ್ಯಾಟ್ರಿಯಲ್ಲಿ ಇನ್ನೂ ಎಷ್ಟು ಕಿಲೋಮೀಟರ್ನ ನೀವು ಓಡಿಸ್ಬೋದು, ಹಾಗೆ ಡಿ ಅಂತ ತೋರಿಸ್ತಿದೆಯಲ್ಲ, ಅಂದರೆ ಡ್ರೈವ್ ಮೋಡಲ್ಲಿದೆ ಅಂತ ಹೇಳಿ ಅರ್ಥ. ಹಾಗೆ ಇದರಲ್ಲಿ ಮೋಡ್ಸ್ನ ಚೇಂಜ್ ಮಾಡ್ಬೋದು, ಎಕೋ ಮೋಡ್ ಮತ್ತು ಸ್ಪೋರ್ಟ್ಸ್ ಮೋಡ್ ಅಂತ ಹೇಳಿ. ನೀವು ನೋಡೋದಾದರೆ ಇವಾಗ ಎಕೋ ಅಂತ ಇದೆ, ಸೊ ಅಲ್ಲಿ ಬಟನ್ ಇದೆ ಎಮ್ ಅಂತ ಹೇಳಿ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಮೋಡ್ನ ಸ್ವಿಚ್ ಮಾಡ್ಬೋದು. ಎಕೋ ಮೋಡಲ್ಲಿ 40 ಕಿಲೋಮೀಟರ್ ಮ್ಯಾಕ್ಸಿಮಮ್ ಕ್ಲೈಮ್ ಮಾಡ್ತಿದ್ದಾರೆ. ಸೊ ಸ್ಪೋರ್ಟ್ ಮೋಡಲ್ಲಿ 60 ಕಿಲೋಮೀಟರಲ್ಲಿ ನೀವು ಇದನ್ನು ಡ್ರೈವ್ ಮಾಡ್ಬೋದು. ಹಾಗೆ ರಿವರ್ಸ್ ಬಟನ್ ಸಹ ನಿಮಗಲ್ಲಿ ಕೊಟ್ಟಿದ್ದಾರೆ, ಅಂದರೆ ರಿವರ್ಸ್ ಮೋಡಲ್ಲೂ ಡ್ರೈವ್ ಮಾಡ್ಬೋದು. ಕ್ರೂಸ್ ಕಂಟ್ರೋಲ್ ಇದೆ. ಈ ಫೀಚರ್ ಮುಂಚೆ ಕಾರ್ಸಲ್ಲಿ ಅಷ್ಟೇ ನೋಡೋಕೆ ಸಿಗ್ತಿತ್ತು, ಬಟ್ ಇವಾಗ ಎಲೆಕ್ಟ್ರಿಕ್ ಸ್ಕೂಟಿಯಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ಹೈವೇಲೆಲ್ಲ ಹೋಗ್ಬೇಕಾದ್ರೆ ಆಕ್ಸಿಲರೇಟರ್ ಒತ್ತಿ ಸ್ಪೀಡ್ ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ರೆ ಅದೇ ಆಟೋಮೆಟಿಕ್ ಆಗಿ ಸ್ಪೀಡ್ನ ಸೆನ್ಸ್ ಮಾಡಿ ಆ ಸ್ಪೀಡಲ್ಲೇ ನೀವು ಡ್ರೈವ್ ಮಾಡಿ. ಮೇಲೆ ಆರೋ ಮಾರ್ಕ್ ಬಟನ್ ಕೊಟ್ಟಿದ್ದಾರಲ್ಲ, ಅದೇನೂ ಇಲ್ಲ, ಜಸ್ಟ್ ಸೆಟ್ಟಿಂಗ್ಸ್ ಚೇಂಜ್ ಮಾಡೋಕ್ಕೆ ಯೂಸ್ ಮಾಡೋದು. ಲೆಫ್ಟ್ ಸೈಡಲ್ಲಿ ನಿಮಗೆ ಲೈಟ್ ಕಂಟ್ರೋಲಿಂಗ್, ಡಿಮ್ ಡಿಪ್ ಮಾಡೋ ಬಟನ್ಸ್ ಇದೆ. ಸ್ಕೂಟಿ ಆನ್ ಇತ್ತು ಅಂದರೆ ಹೆಡ್ ಲೈಟ್ ಯಾವಾಗಲೂ ಆನ್ ಇರುತ್ತೆ, ಸ್ಕೂಟಿ ಆಫ್ ಇದ್ದಾಗ ಆಫ್ ಆಗುತ್ತೆ. ಸೊ ಈವನ್ ಡೇ ಟೈಮಲ್ಲೂ ಸಹ, ಹಗಲೊತ್ತಿನಲ್ಲೂ ಅದು ಆನ್ ಇರುತ್ತೆ. ಗೌರ್ಮೆಂಟ್ ರೂಲ್ ನಿಮ್ಗೆ ಗೊತ್ತಿದೆಯಲ್ಲ, ಸೇಫ್ಟಿ ರೀಸನ್ಸ್ಗೋಸ್ಕರ ಮಾಡಿರೋದು. ಹಳೆ ಬೈಕ್ಸಲ್ಲೆಲ್ಲ ನೀವು ಮ್ಯಾನ್ಯಲ್ ಆಗಿ ಕಂಟ್ರೋಲ್ ಮಾಡ್ಬೋದಿತ್ತು, ಬೆಳಕಿದ್ದಾಗ ಆಫ್ ಮಾಡ್ಕೋಬೋದು, ಕತ್ಲೆ ಆದಾಗ ಆನ್ ಮಾಡ್ಬೋದು. ಬಟ್ ಇದರಲ್ಲಿ ಯಾವಾಗಲೂ ಆನ್ ಇರುತ್ತೆ ರೂಲ್ ಪ್ರಕಾರ. ಹಾಗೆ ಈ ಆರೋ ಮಾರ್ಕ್ನ ಪ್ರೆಸ್ ಮಾಡಿ ಲೆಫ್ಟ್ ಬ್ರೇಕ್ನ ಒತ್ತಿದ್ರೆ ಈ ರೀತಿಯಾದಂಥ ಸೆಟ್ಟಿಂಗ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ಏನೇನು ಆಪ್ಷನ್ ಗೊತ್ತಾ? ಪ್ರೊಫೈಲ್, ಯುಟಿಲಿಟೀಸ್, ಡಿಸ್ಪ್ಲೇ ಸೆಟ್ಟಿಂಗ್ಸ್, ರೈಡ್ ಸ್ಟ್ಯಾಟಿಸ್ಟಿಕ್ಸ್, ಅಬೌಟ್ ಅಂತ
ಈ 5 ಆಪ್ಷನ್ ಇದೆ. ಪ್ರೊಫೈಲ್ ಅಂದರೆ ಸ್ಟಾರ್ಟಿಂಗ್ ವೆಹಿಕಲ್ ತಗೊಂಡ ತಕ್ಷಣ ನಿಮಗಲ್ಲಿ ಬೈಕಲ್ಲಿ ಒಂದು ನಂಬರ್ ಇರುತ್ತೆ ಕೆಳಗಡೆ. ಆ ನಂಬರ್ನ ಹಾಕಿದರೆ ಅಲ್ಲಿ ಕನೆಕ್ಟಿವಿಟಿ ಅಂತ ಆಪ್ಷನ್ ಇದೆ. ಒಂದು QR ಕೋಡ್ ಬರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿ ಆ ನಂಬರ್ ಹಾಕಿ, ಹಾಗೆ RTO ರಿಜಿಸ್ಟ್ರೇಷನ್ ಆದಮೇಲೆ ಕೆಲವು ಡೀಟೇಲ್ಸ್ನ ಕೇಳುತ್ತೆ. ಆ ಡೀಟೇಲ್ಸ್ನೆಲ್ಲ ಇಡ್ಬೋದು. ಹಾಗೆ ಡಾಕ್ಯುಮೆಂಟ್ಸ್ನ ಸಹ ಅಪ್ಲೋಡ್ ಮಾಡಿ ಇಡ್ಬೋದು ಆ ಪ್ರೊಫೈಲಲ್ಲಿ. ಹಾಗೆ ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ನಿಮ್ಗೆ ಏನೇನು ಡಿಸ್ಪ್ಲೇ ಸೆಟ್ಟಿಂಗ್ಸ್ ಅಂದರೆ ಬ್ರೈಟ್ನೆಸ್ ಆಗಿರ್ಬೋದು, ಥೀಮ್ ಅದೆಲ್ಲ ಸೆಟ್ ಮಾಡ್ಕೊಳಕ್ಕೆ ಬರುತ್ತೆ. ಮತ್ತು ಯುಟಿಲಿಟೀಸಲ್ಲಿ ನೀವು ಮೋಡ್ ಚೇಂಜು ಅದೆಲ್ಲ ಮಾಡ್ಕೋಬೋದು. ಹಾಗೆ ಫಾಲ್ ಸೆನ್ಸ್ ಅಂತ ಒಂದು ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗೋವಾಗ ಅದೇನಾದರೂ ನಿಮಗೊಂದು ವಾರ್ನಿಂಗು ಮೆಸೇಜ್ ಏನೋ ಒಂಥರ ಕೊಡುತ್ತೆ ಅದು ನೀವು ಆನ್ ಇಟ್ಟರೆ. ಸೊ ಆ ಥರ ಒಂದು ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರೈಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಸರ್ವಿಸ್ ಹಿಸ್ಟ್ರಿ ಆಗಿರ್ಬೋದು, ಎಷ್ಟು ಬ್ಯಾಟ್ರಿ, ಆ ಬ್ಯಾಟ್ರಿದು ಸ್ಟೇಟಸ್ ಏನಿದೆ ಅದೆಲ್ಲ ಡೀಟೇಲ್ಸ್ನ ನೀವಲ್ಲಿ ನೋಡ್ಕೋಬೋದು. ಇದುವರೆಗೂ ಎಷ್ಟು ಸರ್ವಿಸಸ್ ಮಾಡಿಸಿದ್ದೀರಾ ಆ ಎಲ್ಲ ಡೀಟೇಲ್ಸು ಜಸ್ಟ್ ಒಂದು ಕ್ಲಿಕ್ಕಲ್ಲೇ ಸಿಗುತ್ತೆ. ಹಾಗೆ ನೀವು ಸಡನ್ನಾಗಿ ಸ್ಟಕ್ ಆಗಿಬಿಟ್ಟಿದ್ದೀರಾ, ವೆಹಿಕಲ್ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ ಅಂದಾಗ ನೋ ವರೀಸ್, ಅಲ್ಲಿ ಅಬೌಟ್ ಆಪ್ಷನ್ ಇದೆ. ಆ ಅಬೌಟಲ್ಲಿ ಈ ವೆಹಿಕಲ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಹಾಗೆ ಒಂದು ಹೆಲ್ಪ್ ನಂಬರ್ ಇರುತ್ತೆ. ಆ ಇನ್ಫೋ ನೋಡಿನೂ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಹೆಲ್ಪ್ ನಂಬರಿಗೆ ಕಾಲ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಬಿಲ್ಡ್ ಕ್ವಾಲಿಟಿ ನೋಡಿ ಇದ್ರದ್ದು ಸೇಮ್ ನಿಮಗೆ ಪೆಟ್ರೋಲ್ ವೆಹಿಕಲ್ಸ್ ಬರುತ್ತಲ್ಲ ಅದೇ ಥರ ಕಾಣಿಸುತ್ತೆ. ನೋಡಿದ ತಕ್ಷಣ ನಿಮಗೆ ಆಕ್ಸೆಸ್ ಅಂತ ಅನಿಸುತ್ತೆ. ಸೇಫ್ಟಿ ಗಾರ್ಡ್ ಅಷ್ಟೇ ಬಿಟ್ಟು ಎಲ್ಲನೂ ಈ ಸ್ಕೂಟಿ ಪ್ರೈಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಇದು ಮಿರರ್ಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಫುಟ್ ರೆಸ್ಟ್ ಆಗಿರ್ಬೋದು, ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು. 2 ಕಲರ್ಸಲ್ಲಿ ಅವೈಲೇಬಲ್ ಇದೆ. ಇದು ಗ್ರೀನ್ ಆ್ಯಂಡ್ ವೈಟ್ ಮತ್ತು ಬೇಜ್ ಆ್ಯಂಡ್ ವೈಟ್. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಫ್ರಂಟಲ್ಲಿ ಒಂದು ಬಾಟಲ್ ಇಡೋದಕ್ಕೆ ಈ ಥರ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ಹ್ಯಾಂಗರ್ ಇದೆ ಅಲ್ಲಿ. ಹಾಗೆ ನಿಮಗೆ ಎಷ್ಟೊಂದು ಸ್ಪೇಸ್ ಇದೆ ನೋಡ್ಬೋದು. ಮುಂದೆ ಕಾಲಿಡೋ ಹತ್ರ ಒಂದು ಮ್ಯಾಟ್ ಇದೆ ಅಲ್ವಾ. ಇದು ಏನಂತ ನೋಡ್ತಿದ್ದೀರಾ, ನಿಮ್ಮ ಬ್ಯಾಟ್ರಿದು ಚಾರ್ಜರ್ ಇರುತ್ತಲ್ಲ ಆ ಚಾರ್ಜರ್ನ ಇಡೋದಕ್ಕೆ ಡೆಡಿಕೇಟೆಡ್ ಸ್ಪೇಸ್ ಇದು. ಲೈಟ್ಸ್ ನೋಡಿಸ್ತೀನಿ ಬನ್ನಿ, ಎಷ್ಟು ಬ್ರೈಟ್ ಆಗಿದೆ ನೋಡಿ ಇದ್ರದ್ದು ಲೈಟ್ಸ್. ಬೂಟ್ ಸ್ಪೇಸ್ ನೋಡ್ತೀರಾ, ಬೂಟ್ ಸ್ಪೇಸ್ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಇದರಲ್ಲಿ. ಅದು ಒಂದು ಪಾರ್ಟಿಷನ್ ಮಾಡಿದಾರಲ್ಲ ಅದು ಬ್ಯಾಟ್ರಿದು. ಹಾಗೆ ಹಿಂದೆ ಇರೋದು ಆರಾಮಾಗಿ ನಿಮಗೆ ದೊಡ್ಡ ಐಟಮ್ಸ್ ಗ್ರಾಸರೀಸ್ ಏನಾದರೂ ತರೋದಿದ್ರೆ ಕ್ಯಾರಿ ಮಾಡ್ಬೋದು ಇದ್ರಲ್ಲಿ. ಕೆಟ್ ಕಾಣಿಸ್ತಿದೆ ಅಲ್ಲ ಅದೇ ಚಾರ್ಜಿಂಗ್ ಪಾಯಿಂಟ್. 3.2 kWh ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಯೂಶಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಇದೇ ಬ್ಯಾಟ್ರಿ ಯೂಸ್ ಮಾಡೋದು, ಯಾಕಂದ್ರೆ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತ ಹೇಳಿ. ಫುಲ್ಲಿ ಚಾರ್ಜ್ ಆಗೋದಕ್ಕೆ ನಿಮಗೆ ಮಿನಿಮಮ್ 4 to 5 hours ಇಡಬೇಕು. ಅಂದ್ರೆ ಆ ಫುಲ್ ಚಾರ್ಜ್ ಅಲ್ಲಿ ಎಕೋ ಮೋಡ್ ಅಲ್ಲಿ 115 ಕಿಲೋಮೀಟರ್ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಬಟ್ ನಿಮಗೆ ಅರೌಂಡ್ 90 ಕಿಲೋಮೀಟರ್ ನೀವು ಓಡಿಸ್ಬೋದು. ಇದರ ಬ್ರೇಕ್ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ವೀಲ್ ಮತ್ತು ರೇಲ್ ವೀಲ್ ಎರಡರಲ್ಲೂ ಡ್ರಮ್ ಬ್ರೇಕ್ನೇ ಯೂಸ್ ಮಾಡಿರೋದು, ಡಿಸ್ಕ್ ಬ್ರೇಕ್ ಅಲ್ಲ. ಡ್ರಮ್ ಬ್ರೇಕ್ ಅಂದರೆ ಇದು ಎನ್ಕ್ಲೋಸ್ಡ್ ಆಗಿರುತ್ತೆ. ಸೊ ನೀರಿಂದನೂ ನಿಮಗೆ ಅದು ಸೇಫ್ಟಿ ಕೊಡುತ್ತೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸ್ವಲ್ಪ ಚೀಪಾಗಿ ಸಿಗುತ್ತೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಡ್ರೈವ್ ಮಾಡುವಾಗ ಗೊತ್ತಾ ತುಂಬಾ ಸ್ಮೂತ್ ಫೀಲ್ ಆಗುತ್ತೆ. ಇದು ಕಂಪ್ಲೀಟ್ಲಿ ಇಂಡಿಯನ್ ಮೇಡ್, ಚೈನಾದಲ್ಲ. ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕೋ ಫ್ರೆಂಡ್ಲಿ ಅಂತ ಹೇಳಿ ಹೋಗ್ತಾರೆ. ಹಾಗೆ ಕೆಲವರು ಪೆಟ್ರೋಲ್ ರೇಟ್ ಜಾಸ್ತಿ, ಅದು ಎಲೆಕ್ಟ್ರಿಸಿಟಿ ಆದರೆ ಸ್ವಲ್ಪ ಸೇವ್ ಮಾಡ್ಬೋದು ಅಂತ ಆ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ. ಸೊ ಇಟ್ ಡಿಪೆಂಡ್ಸ್. ನಿಮಗೆ ವಿತಿನ್ ಸಿಟಿಯಲ್ಲಿ ಓಡಾಡೋಕೆ ಬೇಕಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋಗಿ. ಲಾಂಗ್ ಡಿಸ್ಟೆನ್ಸ್ಗಂದರೆ ಎಲೆಕ್ಟ್ರಿಕ್ ಸ್ಕೂಟಿ ಸೂಟ್ ಆಗಲ್ಲ ನಿಮಗೆ. ಬಿಕಾಸ್ ಆ ಬ್ಯಾಟ್ರಿ ನಿಮಗೆ ಮ್ಯಾಕ್ಸಿಮಮ್ 100 ಕಿಲೋಮೀಟರ್ವರೆಗಷ್ಟೇ ನೀವು ಹೋಗೋಕ್ಕಾಗೋದು, ಈವನ್ ನೀವು ಫುಲ್ಲಿ ಚಾರ್ಜ್ ಮಾಡಿದ್ರೆ. ಅದಷ್ಟೇ ಅಲ್ಲ, ಒಬ್ಬರೇ ಹೋಗ್ತಿದ್ದೀರಾ, ಇಬ್ಬರು ಹೋಗ್ತಿದ್ದೀರಾ, ಎಷ್ಟು ವೇಟ್ ಇದ್ದೀರಾ ಅದೆಲ್ಲನೂ ಮ್ಯಾಟ್ರ್ ಆಗುತ್ತಲ್ವ ನೀವು ಡ್ರೈವ್ ಮಾಡುವಾಗ. ಹಾಗೆ ಎಷ್ಟು ಸರಿ ಬ್ರೇಕ್ ಹಾಕಿದ್ರಿ ಅದೆಲ್ಲ ಇನ್ಕ್ಲೂಡ್ ಮಾಡಿನೇ ಎಷ್ಟು ಕಿಲೋಮೀಟರ್ ಅಂತ ಡಿಸೈಡ್ ಆಗೋದು. ಈ ಎಲ್ಲ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.